ಪ್ಲೀಸ್ ಕಮ್. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ, ಬಾಗಲಕೋಟೆ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಜಸ್ಟ್ 4 ಡೇಸ್ ಆಯಿತು ನಾನು ವಾಲಂಟಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ ವಾಲಂಟಿಯರ್ ವರ್ಕ್ ಮಾಡೋಕ್ಕೆ. ಎಲ್ಲಿ ಯಾವ ಪ್ಲೇಸಲ್ಲಿ ಕೊಟ್ಟರು ನಾನು ತುಂಬ ಖುಷಿಯಿಂದನೇ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಧ್ಯಾನಕ್ಕೆ ಬಂದುಬಿಟ್ಟು ಯಾವಾಗ ಬಂದೆ ಅಂದರೆ 2019 ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ. ಅದು ನನ್ನ ಅಕ್ಕನ ಮುಖಾಂತರ ಗೊತ್ತಾಯಿತು ನನಗೆ ಯಾವ ರೀತಿ ಧ್ಯಾನ ಮಾಡಬೇಕು ಏನು ಅಂತ. ಬಟ್ ನಂಗೆ ಮುಂಚೆ ಗೊತ್ತಿರಲಿಲ್ಲ. ಸೊ ಇದೇನಪ್ಪ ಸುಮ್ಮನೆ ಕೂತ್ಕೊಳ್ಳೋದಾ, ಯಾವ ಥರ ಏನು ಧ್ಯಾನ ಮಾಡಬೇಕು, ಸುಮ್ಮನೆ ಕೂತ್ಕೊಂಡ್ರೆ ಏನಾದರೂ ಯೂಸ್ ಆಗುತ್ತಾ ಅಂತ ನಾನೇ ಥಿಂಕ್ ಮಾಡ್ಕೊತಾ ಹೋದೆ. ಆವಾಗ ನಮ್ಮ ಅಕ್ಕಂಗೆ ಗೊತ್ತಿಲ್ಲದೆ ನಾನೇ ರಾತ್ರಿ ಎಲ್ಲ ಮೆಡಿಟೇಷನ್ ಮಾಡ್ತಾ ಹೋದೆ. ಆದರೆ ಕರೆಕ್ಟಾಗಿ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ. ಸೊ ಅವಳು ನನಗೆ ಗೊತ್ತಿಲ್ಲದೇ ನನ್ನ ಮೊಬೈಲಲ್ಲಿ PMC ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ಲು. ಸೊ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಾಯಿದ್ದು, ನಾನು ನೋಡ್ತಾ ಅದನ್ನ ನೋಡಿ ಧ್ಯಾನ ಎಲ್ಲ ಕಲ್ತ್ಕೊಂಡೆ. ಆಮೇಲೆ ನಾನು ಕರೆಕ್ಟಾಗಿ ಧ್ಯಾನಕ್ಕೆ ಬಂದಿದ್ದು 2022 ಸೊ 21 ಡೇಸು ನಾನು ಸಂಕಲ್ಪ ಧ್ಯಾನ ಅಂತ ಮಾಡಿದೆ. ಆವಾಗ ನನಗೊಂದು ಜಾಬ್ ಬೇಕು. ನಾನು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟ್ರ್ ಓದಿದ್ದೀನಿ. ಸೊ ಇದೇ ನನ್ನ ಫೀಲ್ಡಲ್ಲಿ ನನಗೆ ಒಂದು ಜಾಬ್ ಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡಿಕೊಂಡೆ. ಸೊ ಅದೇ ಥರ ನನಗೆ ಹುಬ್ಬಳ್ಳಿಯಲ್ಲಿ ಜಾಬ್ ಕೂಡ ಆಯಿತು. 2022, 23, 24 ತನಕನೂ ಜಾಬ್ ಮಾಡಿದೆ. ಆಮೇಲೆ ಒಂದು ಹುಬ್ಬಳ್ಳಿಯಲ್ಲಿ ಪಿರಮಿಡ್ ಇರೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದು ಕೂಡ ನಮ್ಮ ಅಕ್ಕನಿಂದನೇ ನಂಗೆ ಪರಿಚಯವಾಯಿತು. ಆಮೇಲೆ ಅದು ಸಿಗೋದಕ್ಕೆ ತುಂಬ ಕಷ್ಟ ಆಯಿತು. ಅಪ್ಪ ಎಲ್ಲಿದೆ ಎಲ್ಲರನ್ನೂ ಕೇಳಿದೆ ನಾನು, ಎಲ್ಲಿದೆಪ್ಪ, ಯಾರಾದರೂ ನೋಡಿದ್ದೀರಾ ಪಿರಮಿಡನ್ನು, ನಾನು ನೋಡಬೇಕು, ಎಲ್ಲಿದೆ, ಯಾರಿಗಾದ್ರೂ ಗೊತ್ತಿದೆ ಹೇಳಿ ಅಂದೆ. ಬಟ್ ನಂಗೆ ಅನ್ಫಾರ್ಚುನೇಟ್ಲಿ ಗೊತ್ತಾಗಲಿಲ್ಲ ಅದು. ಆಮೇಲೆ ನಮ್ಮದು ಕಮ್ಯುನಿಟಿ ಬೇಸ್ ವರ್ಕೆ. ಸೊ ಹಿಂಗೆ ಕಮ್ಯುನಿಟಿಗೆ ಅಂದರೆ ಫೀಲ್ಡ್ ವರ್ಕ್ ಇರುತ್ತಲ್ಲ, ಸೊ ಫೀಲ್ಡ್ ವರ್ಕಿಗೆ ನಡ್ಕೊತಾ ಹೋದೆ. ಗಾಡಿ ಮುಖಾಂತರ ಹೋದೆ, ಏನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಸೊ ನಡ್ಕೊಂಡು ಹೋಗಿದೆ. ಆವಾಗ ನನಗೆ ಪಿರಮಿಡ್ ಸಿಕ್ತು. ಅವಾಗ ಎಷ್ಟು ಖುಷಿ ಆಯಿತು ಅಂದರೆ ಏಪ್ರಿಲ್ 18ಗೆ ನಂಗೆ ಪಿರಮಿಡ್ ಸಿಕ್ಕಿದ್ದು. ನೆಕ್ಸ್ಟ್ 20ಗೆ ನನ್ನ ಬರ್ಡೇ ಇತ್ತು. ಆವಾಗ ಅಲ್ಲಿ ಶ್ರೀಕಾಂತ್ ಸರ್ ಅಂತ ಹೇಳಿ, ಇಲ್ಲ ಅಮ್ಮ ನೀವು ಶನಿವಾರ ದಿನ ಬನ್ನಿ, ಸೊ ಆವಾಗ ನಿಮ್ಗೆ ಕ್ಲಾಸ್ ಎಲ್ಲ ಯಾವ ರೀತಿ ಮೆಡಿಟೇಷನ್ ಮಾಡಬೇಕು ಅಂತ ವಿಶಾಲಕ್ಷ್ಮಿ ಮೇಡಮ್ ಅಂತ ಇರ್ತಾರೆ, ಅವರೆಲ್ಲ ಗೈಡ್ ಮಾಡ್ತಾರೆ, ಬನ್ನಿ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಏಪ್ರಿಲ್ 20 ನನ್ನ ಬರ್ಡೇ ದಿನವೇ ನಾನು ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಕಲಿತೀನಿ ಅಂತ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಅವ್ರ ಮುಖಾಂತರ ನಾನು ಧ್ಯಾನ ಎಲ್ಲ ಕಲಿತೆ. ಪ್ರತಿದಿನ ಧ್ಯಾನ ಮಾಡ್ತಾ ಬಂದೆ. ಆಮೇಲೆ ನಾನು ಫಸ್ಟು PGಯಲ್ಲಿ ಇದ್ದೆ. ಸೊ ನಮ್ಮ ಕಡೆ ಊಟನೇ ಬೇರೆ, ಹುಬ್ಬಳ್ಳಿ ಸೈಡ್ ಇರೋ ಊಟನೇ ಬೇರೆ. ಸೊ ಹೀಗಾಗಿ ಊಟ ನಮಗೆ ಸೆಟ್ ಆಗಲಿಲ್ಲ. ಆಮೇಲೆ ನಾನು 21 ಡೇಸು ಮತ್ತೆ ಸಂಕಲ್ಪ ಧ್ಯಾನ ಮಾಡಿದೆ. ಇಲ್ಲ ನನಗೆ ರೆಂಟೆಡ್ ಮನೆ ಸಿಗಬೇಕು, ಅದು ಪಿರಮಿಡ್ ಪಕ್ಕನೇ ಸಿಗಬೇಕು ಅಂತ ಕೇಳಿಕೊಂಡೆ. ಆವಾಗ ವಿತಿನ್ 15 ಡೇಸಲ್ಲೇ ನನಗೆ ಪಿರಮಿಡ್ ಪಕ್ಕ ಒಂದು 5 ಮಿನಿಟ್ಸ್ ಅಷ್ಟೇ ಹೋಗೋಕ್ಕೆ ಟೈಮ್ ಹಿಡಿಯುತ್ತೆ. ಪಿರಮಿಡ್ ಪಕ್ಕನೇ ನನಗೆ ಮನೆ ಸಿಕ್ತು. ಇದೊಂದು ನನ್ನದು ಎಕ್ಸ್ಪೀರಿಯೆನ್ಸು. ನೆಕ್ಸ್ಟು ನನ್ನ ಹೆಲ್ತಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಯಾಕೆಂದರೆ ನಂದು ಒಂದು 16 ಅವರ್ಸದ್ದು ಒಂದು ಆಪ್ರೇಷನ್ ಆಗಿದೆ. ಸ್ಮಾಲ್ ಸೇಫ್ಟಿ ಪಿನ್ ಇನ್ಫೆಕ್ಷನ್ ಆಗಿಬಿಟ್ಟು ಒಂದು ಆಪ್ರೇಷನ್ ಆಗಿದೆ. ಸೊ ನಾನು ನೋಡಿದರೆ ಎಲ್ಲ ಫಿಸಿಕಲಿ ನಾನು ಚೆನ್ನಾಗಿಲ್ಲ, ಯಾರು ನನ್ನ ನೋಡಿದರೆ ಏನೋ ಅನ್ಕೋತಾರೆ ಅನ್ನೋ ಗಿಲ್ಟು ತುಂಬ ಅಂದರೆ ತುಂಬ ಇತ್ತು ನನಗೆ. ಸೊ ಯಾವಾಗ ಧ್ಯಾನಕ್ಕೆ ಬಂದೆ ನಾನು, ನೆಗೆಟಿವಿಟಿ ಎಲ್ಲ ಬರ್ತಾ ನನಗೆ ಗೊತ್ತಿಲ್ಲದೇ ನೆಗೆಟಿವಿಟಿ ಎಲ್ಲ ಕಡಿಮೆ ಆಗಿ ಪಾಸಿಟಿವ್ ಥಿಂಕಿಂಗೇ ಮಾಡ್ತಾ ಬಂದೆ. ಸೊ ನನ್ನ ಜೊತೆ ಇರೋ ನನ್ನ ಫ್ರೆಂಡು ಸುಪ್ರೀತಾ ಅಂತೇಳಿ, ಅವಳು ತುಂಬ ಅಂದರೆ ತುಂಬ ನೆಗೆಟಿವಿಟಿ ಥಿಂಕ್ ಮಾಡ್ತಾಳೆ. ಮೇಲಾಗಿ ಅವಳು ನಾನ್ ವೆಜಿಟೇರಿಯನ್. ಸೊ ಅವಳು ನಾನು ಧ್ಯಾನ ಮಾಡೋದ್ರಿಂದ ಅವಳು ಕೂಡ ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾಳೆ ಇವಾಗ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಆಮೇಲೆ ನನ್ನ ಹೆಲ್ತಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಸೊ ನಾನು ಫಿಸಿಕಲಿ ಅನ್ಫಿಟ್ ಇದ್ದೀನಿ ಅಂತ ನನಗೆ ಭಾವನೆನೇ ಬರಲಿಲ್ಲ. ಯಾಕಂದರೆ ನಾನು ಮೆಡಿಟೇಟರ್ ಆಗಿದ್ನಲ್ಲ, ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಬರ್ತಾ ಅದು ಎಲ್ಲ ಕಡಿಮೆ ಆಗಿತ್ತು. ನನಗೆ ಆಪ್ರೇಷನ್ ಟೈಮಲ್ಲಿ ಎಪಿಲೆಪ್ಸಿ ಬಂದಿತ್ತು. ಸೊ ಆವಾಗ 3 ಇಯರ್ಸ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಬಿಟ್ಟು ಸ್ಟಾಪ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ನಾನು ಬೈಕ್ ಅಂದರೆ ಸ್ಕೂಟಿಯಿಂದ ಹೋದಾಗ ತಲೆಯಲ್ಲಿ ಸ್ವಲ್ಪ ಏಟಾಗಿತ್ತು. ಮರುದಿನವೇ ಮತ್ತೆ ನನಗೆ ಎಪಿಲಿಪ್ಸಿ ಸ್ಟಾರ್ಟ್ ಆಯಿತು. ಸೊ ಹಾಸ್ಪಿಟಲೆಲ್ಲ ತೋರಿಸ್ಬಿಟ್ಟು ಮತ್ತೆ ನಂಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರು. ಲೈಫ್ ಟೈಮ್ ಟ್ಯಾಬ್ಲೆಟ್ ತೊಗೋಬೇಕಂತ ಹೇಳಿದರು. ಆವಾಗ ನಂಗೆ ಮೆಡಿಟೇಷನ್ ಬಗ್ಗೆ ಗೊತ್ತಿತ್ತಲ್ವಾ. ಸೊ ನಾನೇನು ಮಾಡಿದೆ, ಮೆಡಿಟೇಷನ್ ಮಾಡ್ತಾ ಬಂದು ಇವಾಗ ಕೂಡ ಒಂದು ಸಿಂಗಲ್ ಟ್ಯಾಬ್ಲೆಟ್ ಕೂಡ ತೊಗೊಳ್ತಾ ಇಲ್ಲ ನನಗೆ. ಅದೊಂದು ತುಂಬ ಅಂದರೆ ತುಂಬ ಖುಷಿ ಇದೆ. ಯಾಕಂದರೆ ಡಾಕ್ಟ್ರು ಲೈಫ್ ಟೈಮ್ಗೂ ನಂಗೆ ಟ್ಯಾಬ್ಲೆಟ್ ತೊಗೋಬೇಕಂತ ಹೇಳಿದರು. ಸೊ ಇವಾಗ ಒಂದು ಸಿಂಗಲ್ ಟ್ಯಾಬ್ಲೆಟ್ ಕೂಡ ತೊಗೊಳ್ತಾ ಇಲ್ಲ. ಅದೊಂದು ತುಂಬ ಅಂದರೆ ತುಂಬ ಖುಷಿ ಇದೆ. ಆಮೇಲೆ ಮ್ಯೂಸಿಕ್ ಫೆಸ್ಟು ನವೆಂಬರಲ್ಲಿ ನನಗೆ ವಾಲಂಟಿಯರ್ ಮಾಡಬೇಕಂತೇಳಿ ಬಸನಗೌಡ ಅಣ್ಣ ನಂಗೆ ಹೇಳಿದರು, ಇಲ್ಲ ಈ ಥರ ವಾಲಂಟಿಯರ್ ಮಾಡು ಚೆನ್ನಾಗಿರುತ್ತೆ ಅಂತೆ. ಬಟ್ ನನಗೆ ವಾಲಂಟಿಯರ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. 1 ಡೇ ಬಿಫೋರೇ ಬರಬೇಕಾಗಿತ್ತು.
ಸೊ ನಂಗೆ ಚಾನ್ಸ್ ಸಿಗಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು. ನವ್ಯಾಕಾಗೆಲ್ಲ ಹೇಳಿದೆ, ಇಲ್ಲ ವಾಲಂಟಿಯರ್ ಮಾಡಬೇಕಂದ್ರೆ ಮುಂಚೆನೇ ಬರಬೇಕಮ್ಮ, ಇಲ್ಲ ಸಿಗಂಗಿಲ್ಲ ಹಂಗೆ ಹಿಂಗೆ ಅಂದರು. ಸೊ ಇರಲಿ ಬಿಡು ಅಂತ, ನೀನು ಚೆನ್ನಾಗಿ ಧ್ಯಾನ ಎಲ್ಲ ಮಾಡ್ಕೊ, ನೆಕ್ಸ್ಟ್ ಟೈಮ್ ಅಪಾರ್ಚುನಿಟಿ ಸಿಗ್ತೀವಿ ಮಾಡು ಅಂತ ಹೇಳ್ತಂದರು. ಆವಾಗ ಮಾರ್ಚ್ 8 ಮಹಿಳಾ ದಿನಾಚರಣೆ ಉಯಿದಾನ ಅಂತ ಇತ್ತಲ್ವ ಪ್ರೋಗ್ರಾಮು, ಅಲ್ಲಿ ನಾನು ಅಟೆಂಡ್ ಮಾಡಿದೆ. ಆ ಪ್ರೋಗ್ರಾಮಲ್ಲಿ ಅನ್ಫಾರ್ಚುನೇಟ್ಲಿ ನನಗೆ ವಾಲಂಟಿಯರ್ ಮಾಡೋದಕ್ಕೆ ಅವಕಾಶ ಸಿಕ್ತು ಅನ್ನದಾನ ಸೆಕ್ಷನಲ್ಲಿ. ಅವಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದುಬಿಟ್ಟು ಪಿರಮಿಡ್ ವ್ಯಾಲಿಗೆ ಬಂದೆ. ಇಲ್ಲ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಪೂಜಾ ಜೊತೆ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋದರೆ ಆಯ್ತಂತೂ ಬಂದೆ. ಆಮೇಲೆ ಬೆಳಗ್ಗೆ ನಾನು ಮೆಡಿಟೇಷನ್ ಕೂತಾಗ ಒಂದು ಥಾಟ್ ಬಂತು, ಇನ್ನೂ ನಂಗೆ ಟೈಮ್ ಇದೆಯಲ್ಲ, ಯಾಕೆ ನಾನು ಇಲ್ಲೇ ವಾಲಂಟಿಯರ್ ಕಂಟಿನ್ಯೂ ಮಾಡಬಾರ್ದಂತೂ ನನಗೆ ಒಂದು ಥಾಟ್ ರಿಲೀಸ್ ಆಯಿತು. ಸೊ ನಾನು ಮನೆಯಲ್ಲಿ ನಮ್ಮ ಪಪ್ಪ ಅಮ್ಮನೆಲ್ಲ ಕೇಳಿದಾಗ ಸರಿ ಆಯಿತು ಮಾಡು ಅಂದರು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಶಾಲಿನಿ ಮ್ಯಾಮ್ ಕೇಳಿದೆ, ಇಲ್ಲ ಮಾಡಮ್ಮ ನೀನು ಬಟ್ಟೆಯದ್ದು ತೊಗೊಂಬರೋದಿತ್ತಂದರೆ ಊರಿಗೆ ಹೋಗಿ ತೊಗೊಂಬಂದುಬಿಡು ಅಂತಂದು ಹೇಳಿದರು. ಸೊ ನಾನು ಮಾರ್ಚ್ 10ಗೆ ಊರಿಗೆ ಹೋದೆ. ಆಮೇಲೆ ಮಾರ್ಚ್ 11ಗೆ ಅಂದರೆ ಮರುದಿನವೇ ವಾಪಸ್ ಬಂದೆ. ನಾನು ಬಾಗಲಕೋಟೆ ಅಂದರೆ ಜಮಖಂಡಿ ನಮ್ಮ ಊರು, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 15 ಅವರ್ ಜರ್ನಿ, ಹೋಗೋದು 15 ಅವರ್ ಜರ್ನಿ, ಬರೋದು 15 ಅವರ್ ಜರ್ನಿ, ಟೋಟಲ್ 30 ಅವರ್ ಜರ್ನಿ ಮಾಡಿದೆ. ಸೊ ಸ್ವಲ್ಪನೂ ನಂಗೆ ಟೈರ್ಡ್ನೆಸ್ ಇರಲಿಲ್ಲ. ಪೂಜಾ ಕೇಳ್ತಿದ್ಲು, ಯಾಕಪ್ಪ ಇಷ್ಟು ಟೈರ್ಡ್ನೆಸ್, ಇಷ್ಟೊಂದು ಅವರ್ ಜರ್ನಿ ಮಾಡಿದೆಯಾ, ನಿಂಗೆ ಟೈರ್ಡ್ನೆಸ್ ಅನ್ನೋದೇ ಇಲ್ಲ, ಹೋಗು ರೆಸ್ಟ್ ಮಾಡು, ಮೇಡಮ್ಗೆ ಹೇಳು ಏನನ್ನಲ್ಲ, ಸೊ ರೆಸ್ಟ್ ಮಾಡು ಅಂತ ಹೇಳಿದ್ಲು. ಇಲ್ಲ ತಗೋ ನಂಗೆ ಆಗುತ್ತೆ, ಮಾಡ್ತೀನಿ ಅಂತ ಅಂದೆ. ಆಮೇಲೆ ಮೇಡಮ್ ಹೇಳಿದೆ, ಮೇಡಮ್ ನಾನು ಫ್ರೆಶಪ್ ಆಗಿ ಬಂದು ವಾಪಸ್ ಕಂಟಿನ್ಯೂ ಮಾಡ್ತೇನೆ ಅಂತಂದಿದೆ. ಸೊ ಆಯಿತು ಹೋಗಿ ನೀನು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಬಂದು ವಾಲಂಟಿಯರ್ ಕಂಟಿನ್ಯೂ ಮಾಡಂತ ಹೇಳಿದರು. ಸೊ ನೀವು ಯಾವ ಸೆಕ್ಷನಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀಯ ವಾಲಂಟಿಯರ್ ಅಂತ ಕೇಳಿದರು ನಮ್ಮ ಮೇಡಮ್, ಶಾಲಿನಿ ಮೇಡಮು. ಅವಾಗ ಮೇಡಮ್ ನೀವು ಎಲ್ಲಿ ಕೊಟ್ಟರು ಮಾಡ್ತೀನಿ ಅಂತ ಹೇಳಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಸ್ಟ್ ಡೇ ನನಗೆ ಚಂದ್ರು ಸರು ಇಲ್ಲಿ ಕಿಂಗ್ ಚೇಂಬರ್ ಗೇಟ್ ಹತ್ರ ವಾಲಂಟಿಯರ್ ಮಾಡೋಕ್ಕೆ ಹೇಳಿದರು. ಸರಿ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಎನರ್ಜಿ ಹಾಗೆ ಫ್ಲೋ ಆಗ್ತಾಯಿತ್ತು, ಅದೊಂದು ತುಂಬ ಖುಷಿ. ಸೆಕೆಂಡ್ ಡೇ ರಾಜೇಶ್ ಅನ್ನವರು ನನಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಮಾಡು ಅಂತ ಹೇಳಿದರು. ಸೊ ಸ್ವಲ್ಪ ಬೋರಿಂಗ್ ಇತ್ತು, ಯಾಕಂದರೆ ಜನ ಬರೋದು ಕಡಿಮೆ ಇತ್ತು. ಸೊ ಹೀಗಾಗಿ ಬೋರಿಂಗ್ ಆಯಿತು. ಆಮೇಲೆ ಥರ್ಡ್ ಡೇ ನಾನು ಬ್ರೀಫಿಂಗ್ ಸೆಂಟರಲ್ಲಿ ಮಾಡಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು, ಯಾಕೆಂದರೆ ಧ್ಯಾನ ಹೇಳ್ಕೊಡ್ತೀವಲ್ಲ ಅವಾಗ ಸಿಗುವಂಥ ಖುಷಿನೇ ಬೇರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವತ್ತು ಕೂಡ ಹಾಗೇನೆ ಎಂಟ್ರೆನ್ಸಲ್ಲಿ ಮಾಡಿದೆ ನಾನು ವಾಲಂಟಿಯರಿಂಗ್ ಸರ್ವಿಸನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ಬೇರೆ ಬೇರೆ ಕಡೆಯಿಂದ ಪೀಪಲ್ಸ್ ಎಲ್ಲ ಬರ್ತಿರ್ತಾರಲ್ಲ, ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದಾಗಿರಲಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Wow. Amazing experiences. See,